ನಾನು ಗೌರಿ ಅಂತ. ಆಗ್ಲಿಂದ ನೀವು ಮಾತಾಡಿದ್ದು ಬರೀ ಮರಕ್ಕಷ್ಟೇ ಅಲ್ಲ, ನನಗೂ ಕೇಳಿಸ್ತು. ಅಯ್ಯೋ ದೇವ್ರೆ, ನಾನು ಯಾರಿಗೂ ಗೊತ್ತಾಗ್ಬಾರ್ದಂತ ಒಬ್ಳೇ ಬಂದು ಬೇಡ್ಕೊತಿದ್ರೆ ನೀವು ಕೇಳಿಸ್ಕೊಂಡ್ಬಿಟ್ರಾ? ಎಲ್ಲ ಕೇಳಿಸ್ಕೊಂಡೆ. ನಿಮ್ ಗಂಡನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತಾನೂ ನನಗೆ ಅರ್ಥ ಆಯ್ತು. ಅಂದ್ಹಾಗೆ ನೀವು ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ. ನಾನು ಗಂಗಾ ಅಂತ, ಇಲ್ಲೇ ಪಕ್ದೂರೋಳು. ಆಮ್ಯಾಕೆ ನೀವು ನಿಮ್ ಗಂಡನ್ ತುಂಬಾ ಪ್ರೀತಿ ಮಾಡ್ತೀರಾ? ಹೌದು, ನನ್ನ ಗಂಡನೇ ನನ್ನ ಜೀವ, ಅವರೇ ನನ್ನ ಸರ್ವಸ್ವ. ಗಂಡನ್ ಪ್ರೀತಿಸೋ ವಿಷಯ ಅಂತ ಬಂದಾಗ ನಾನು ನೀನು ಇಬ್ರು ಒಂದೇ. ದಿಟ್ಟ ಗಂಡ ಆದವನೇ ತನ್ನ ಹೆಣ್ಣಿಗೆಲ್ಲ, ಅವ್ರಿಲ್ದೆ ಬೇರೇನೂ ಲೆಕ್ಕಕ್ಕೆ ಬರಕ್ಕಿಲ್ಲ. ನಿಜ, ಗಂಡ ಅನ್ನೋ ಆಸ್ತಿ ಮುಂದೆ ಉಳಿದಿದ್ದೆಲ್ಲ ಹೆಸರಿಗಷ್ಟೇ. ಅವರೊಬ್ರು ನಮ್ಮ ಜೊತೆಲಿದ್ರೆ ಎಲ್ಲ ಐಶ್ವರ್ಯನೂ ನಮ್ಮ ಜೊತೆಲಿ ಇದ್ದ ಹಾಗೇನೆ. ನೀವ್ ಹೇಳಿದ್ದು ಸ್ಯಾನೆ ಸತ್ಯವಾದ ಮಾತು. ಕೆಲವೊಂದು ಹೆಂಡ್ತಿರು ನನ್ ಗಂಡ ಅತ್ತಂದಾಕಿಲ್ಲ ಇತ್ತಂದಾಕಿಲ್ಲ ಅಂತ ಜಗಳ ಮಾಡ್ತಿರ್ತಾರೆ, ಮಾತ್ಗೂ ರೇಗಾಡ್ತಿರ್ತಾರೆ. ಆದ್ರೆ ಗಂಡ ಆದವನು ಅವನು ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಹೆಂಡ್ರು ಮಕ್ಳು ಚೆನ್ನಾಗಿರ್ಬೇಕು ಅಂತ ಬಸವಣ್ಣನಂಗ್ ದುಡಿತಾ ಇರ್ತಾರೆ. ಅರೆ, ನೀನ್ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ? ನಿನ್ ಮನ್ಸು ಮಗು ತರ. ನಿನ್ ಮಾತನ್ನ ಕೇಳಿಸ್ಕೊತಾ ಇದ್ರೆ ಕೇಳಿಸ್ಕೊತಾನೇ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ನೀನ್ ಇಷ್ಟು ಪಟಪಟ ಅಂತ ಮಾತಾಡ್ತಿದ್ರೆ ಅದೆಷ್ಟು ಸ್ವೀಟಾಗಿ ಕೇಳಿಸ್ತಿದೆ ಗೊತ್ತಾ? ನೀವು ಅಷ್ಟೇ ತುಂಬಾ ಒಳ್ಳೆಯವರು. ನಾವ್ ಈಗ ತಾನೇ ಪರಿಚಯ ಆಗಿದ್ರು ಹುಟ್ಟಾಗಿಂದ ಜೊತೆಗೆ ಬೆಳೆದಿದೀವಿ ಅನ್ಸ್ತದೆ. ನಿಜ, ನೀನು ಅಷ್ಟೇ ತುಂಬಾ ಮುದ್ದಾಗಿ ಮಾತಾಡ್ತೀಯ. ಅಯ್ಯೋ, ಹೀಗೆ ಮಾತಾಡ್ತಿದ್ರೆ ಪೂಜೆ ಗೊತ್ತಾಯ್ತದೆ. ಬನ್ನಿ ಹೋಗುವ. ಸರಿ ಬಾ. ಹೋಗಿಯವ್ರಿಗೆ ಆಕ್ಸಿಡೆಂಟ್ ಆದಾಗ ಅವ್ರಿಗೋಸ್ಕರ ಹೊತ್ಕೊಂಡಿದ್ದ ಹರಕೆನೆಲ್ಲ ತೀರ್ಸಿದ್ಮೇಲೆ ಈಗ ನನಗೆ ಏನೋ ಒಂಥರ ನೆಮ್ಮದಿ ಆಯ್ತು. ಸದ್ಯ ಆ ದೇವ್ರು ನನ್ನ ಹರಕೆಗೆ ಫಲ ಕೊಟ್ಟು ನನ್ನ ಗಂಡನ ನನಗೆ ಉಳಿಸ್ಕೊಟ್ಬಿಟ್ಟ. ಈ ಟೋರ್ಸ ನನ್ನ ಜೈಲ್ದಾಗಿದ್ದು ಹೊರಗೆ ಬಂದ್ಯಾಗೆ ಇದೇನ ನೀನು ಕೊಡ್ತಿರೋ ಬಹುಮಾನ? ನಾನ್ ಪಟ್ಟ ಕಷ್ಟಕ್ಕೆ ಇದೇ ನನಗೆ ಸಿಕ್ತಿರೋ ಫಲ. ಅವತ್ತು ಆಸ್ಪತ್ರೆಯಲ್ಲಿ ರಕ್ತ ಕೊಟ್ರಲ್ಲ, ಅವರು ಕೂಡ ನನ್ನ ಮಾಂಗಲ್ಯ ಉಳಿಸಿದ ದೇವ್ರೇನೆ. ನಾನು ಅವ್ರನ್ನ ನೋಡ್ಲೇಬೇಕು. ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ಧನ್ಯವಾದ ಹೇಳಬೇಕು. ಆದ್ರೆ ಆ ಟೈಮ್ ಯಾವಾಗ ಬರುತ್ತೋ ಏನೋ. ಅಲ್ಲೂ ನೆಮ್ಮದಿ ಇಲ್ದೆ ಸೇರಿ ಜ್ವಾಲೆಯಲ್ಲಿ ಬೇಯ್ತಾ ಇದ್ದೆ. ಈ ಹೊರಗ್ ಬಂದ್ಯಾಗೆ ಇದನ್ನೆಲ್ಲ ನೋಡ್ಬೇಕಾಯ್ತದೆ ಅಂದ್ರೆ ನಾನ್ ಪಟ್ ಕಷ್ಟ ನೆಮ್ಮದಿ ಇದು ಯಾವ್ದು ನಿನ್ ಕಣ್ಣು ಕಾಣ್ತಾ ಇಲ್ಬೇಕು. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಕೊಡು. ನಿನ್ನೆ ನಂಬ್ಕೊಂಡಿದ್ದೀನಿ. ಬ್ಲಡ್ ಸಿಗದೆ ಸಂಕ್ರಮಣ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ನಿಮಗೆ ಬೇಕಾಗಿರೋದು ಯಾವ ಬ್ಲಡ್ ಗ್ರೂಪು? ಓ ನೆಗೆಟಿವ್ ಮರೆ. ನಂದು ಅದೇ, ತಗೊಳ್ಳಿ. ನನ್ನ ಗಂಡನ ಪ್ರಾಣ ಉಳಿಸಿದ್ರು, ನನ್ಗೆ ಅವ್ರನ್ನ ನೋಡ್ಬೇಕು. ಇದೇನೆ ನಾನು ಅವತ್ತು ನೋಡಿದ ಟ್ಯಾಟೋ ಇದೆ ಅಲ್ವಾ? ಹಾಗಾದ್ರೆ ಜೋಗಿಯವ್ರಿಗೆ ರಕ್ತ ಕೊಟ್ಟು ಉಳಿಸಿದ್ದು ಇವರೇನಾ? ನಾನಿವತ್ತು ಅವ್ರ ಹತ್ರ ಮಾತಾಡ್ಲೇಬೇಕು. ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ಕೃತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಢರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ ಶಿವಂ
ಜೋಗಿ ಅವರೇ, ಅವತ್ತು ಹಾಸ್ಪಿಟ್ಲಲ್ಲಿ ಹಚ್ಚೆ ಅದೇ ನನ್ನ ಸತ್ರು ಕೈ ಮ್ಯಾಗಿನ ಗುರುತು. ಆ ಭೈರಾದೇವಿ ಕತೆ ಮುಗಿಸ್ಲಿಲ್ಲ, ನಾನ್ ಶಿವರುದ್ರಪ್ಪನ ಮಗನೇ ಅಲ್ಲ. ನೋಡ್ಕೊಂಡ ನಮ್ಮ ಅಪ್ಪಯ್ಯ ಏನು ಅಂತ. ಮಾತಾಡಕ್ಕೂ ಬದಲು ಯೋಚನೆ ಮಾಡಿ ಮಾತಾಡ್ಬೇಕು. ಮಾತಾಡಿ ಆಮೇಲೆ ಯೋಚನೆ ಮಾಡಿದ್ರೆ ಬಾಯಿಂದ ಬಂದ ಮಾತು ವಾಪಸ್ ಹೋಗಕ್ಕಿಲ್ಲ. ತುಂಬುದ್ ಮನೆಯಾಗೆ ಮನೆ ಒಡೆಯೋ ಕೆಲಸ ಯಾವತ್ತು ಮಾಡಬಾರ್ದು. ಹಂಗ್ ಮಾಡಿದ್ರೆ ಆ ಸಿದ್ದೇಶ್ವರ ಮೆಚ್ಚಕ್ಕಿಲ್ಲ. ಇಷ್ಟು ದಿನದಲ್ಲಿ ಜೋಗಿಯವ್ರು ಯಾವತ್ತೂ ನನ್ನ ಹತ್ರ ಈ ರೀತಿ ನಡ್ಕೊಂಡಿರ್ಲಿಲ್ಲ, ನನ್ನ ಬೈದಿರ್ಲಿಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಅವ್ರು ತುಂಬಾ ಬದಲಾಗಿದ್ದಾರೆ. ಇಲ್ಲ ಇಲ್ಲ, ಅವ್ರು ಬದಲಾಗಿರೋದಲ್ಲ, ಮಾವಯ್ಯ ಅವ್ರನ್ನ ಬದಲು ಮಾಡಿರೋದು. ಆದ್ರೂ ನಾಟಕದ ಪ್ರೀತಿ ಮುಂದೆ ನನ್ನ ಪ್ರೀತಿ ಮಂಕಾಗಿದೆಯಲ್ಲ. ಹಾಗಾದ್ರೆ ನಾನೇ ದುಡಿತೀನಿ, ನನ್ನ ಸಂಪಾದನೆನೆಲ್ಲ ನಿನ್ನ ಸಾಕ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ನಮ್ಮಪ್ಪ ಏನು ಒಂದು ಬಿಡುಗಾಸು ಬೇಡ ಅಂತ ಇವ್ರು ಹೇಳಿದ್ದೆಲ್ಲ ಸುಳ್ಳ. ನಾನು ಸ್ವಾಭಿಮಾನದಿಂದ ನನ್ನ ಶ್ರಮದಿಂದ ದುಡಿದು ಬದುಕ್ತೀನಿ. ನಿಮ್ಮನ್ನು ಸಣ್ಣಾಗಿ ನೋಡ್ಕೊತೀನಿ. ನಂಗೆ ನಮ್ಮ ಅಪ್ಪ ಇವನು ಹಣ ಆಸ್ತಿ ಅದು ಇದು ಯಾವುದು ಬೇಡ. ಹಾಗಾದ್ರೆ ನನ್ನ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿ. ಮತ್ಯಾಕೆ ಇವರು ಮಾವಯ್ಯನ ಪಂಜರದಲ್ಲಿ ಗಿಳಿಮರಿ ಆಗಿದ್ದಾರೆ? ನನಗೆ ಏನ್ ಮಾಡ್ಲಿ?